ಸಿರಿಪುರ ಅನ್ನುವ ಗ್ರಾಮದಲ್ಲಿ ಸುಭದ್ರಾ, ಆಕೆಯ ಗಂಡ ರಘುವೀರ್, ಮಗ ಶ್ರೀಕಾಂತ್, ಅವನ ಹೆಂಡತಿ ಸಾರಿಕಾ ಇರುತ್ತಿದ್ದರು. ಹೆಸರಿಗೆ ಅತ್ತೆ ಸೊಸೆಯರು, ಆದರೆ ನೋಡಲಿಕ್ಕೆ ತಾಯಿ ಮಕ್ಕಳ ಹಾಗೆ ಇದ್ದರು. ಸೊಸೆ ಸಾರಿಕಾ ನೋಡಲಿಕ್ಕೆ ಸಣ್ಣಗೆ ಉದ್ದವಾಗಿದ್ದಳು. ಗಟ್ಟಿಯಾಗಿ ಗಾಳಿ ಬಂದರೆ ಗಾಳಿಯಲ್ಲಿ ತೇಲಿ ಹೋಗುವ ಹಾಗೆ ಬಲಹೀನವಾಗಿದ್ದಳು. ಈ ಕಾಲದಲ್ಲಿ ಹೆಂಗಸರಿಗೆ ರಕ್ಷಣೆನೇ ಇಲ್ಲ. ಎಲ್ಲೋ ಒಂದು ಕಡೆ ಏನೋ ಒಂದು ತಪ್ಪು ನಡೀತಾನೆ ಇರುತ್ತೆ. ನಾನು ಹೇಗಾದ್ರೂ ಈ ವಯಸ್ಸಿನಲ್ಲಿ ಏನು ಕಲ್ತ್ಕೊಳ್ಳೋಕ್ಕಾಗಲ್ಲ. ನನ್ನ ಸೊಸೆಗಾದ್ರೂ ಕಲಿಸ್ತೇನೆ ಎಂದು ಹೇಳಿ ಸೋಫಾದಲ್ಲಿ ಕುಳಿತುಕೊಳ್ಳುತ್ತಾಳೆ ಸುಭದ್ರಾ. ಅಡುಗೆ ಮನೆಯಲ್ಲಿ ಸಾರಿಕಾ ಏನೋ ಘಮಘಮ ಅನ್ನುವ ಅಡುಗೆ ಮಾಡುತ್ತಿದ್ದಾಳೆ ಅನ್ನಿಸುತ್ತದೆ ಸುಭದ್ರಳಿಗೆ. ಸೊಸೆ, ಓ ಕಡ್ಡಿ ಕೋಲಿನ ಸೊಸೆ. ಅಡುಗೆ ಮನೆಯಲ್ಲಿದ್ದ ಸಾರಿಕಾಳಿಗೆ ಅತ್ತೆ ಕರೆದ ಕರೆ ಹಿಡಿಸಿದೆ ಕೈಯಲ್ಲಿದ್ದ ಸೌಟನ್ನು ಕೆಳಗೆ ಬೀಸಿ ಒಗೆದಳು ಕೋಪದಿಂದ. ಅತ್ತೆ ಕರೆದ್ರಾ? ಇಲ್ವೇ, ಅರ್ಚದೆ ಕಚ್ಚಿದೆ. ಈಗ ಸಾಯಂಕಾಲನೇ ಅಲ್ವಾ, ಕಳ್ಳ ಬರೋ ಸಮಯ ಏನೂ ಆಗಿಲ್ಲ. ಆಗ್ಲಿ ನೀವು ಏನಕ್ಕೆ ಅರ್ಚಿದ್ರಿ? ಯಾರನ್ನ ಕಚ್ಚಿದ್ರಿ? ಕರೆದ್ರೆ ನಿನಗೆ ಕೇಳಿಸಲ್ವಲ್ಲ? ಹೊಟ್ಟೆನಲ್ಲಿರೋ ಕರಳೆಲ್ಲ ಬಾಯಿಗೆ ಬರೋ ಹಾಗೆ ಕೂಗ್ಬೇಕಲ್ಲ. ಕಿವಿಯಲ್ಲಿ ಏನಾದ್ರೂ ಹುಣಸೆ ಬೀಜ ಇಟ್ಕೊಂಡಿದ್ಯಾ ಏನು? ಹುಣಸೆ ಬೀಜನೂ ಇಲ್ಲ, ಸೀತಾಫಲದ ಬೀಜನೂ ಇಲ್ಲ. ಆದ್ರೆ ಏನಕ್ಕೆ ಕರೆದ್ರಿ ಅಂತ ಹೇಳಿ ಅತ್ತೆ. ನೀನು ಹೀಗೆ ಸಣ್ಣಗೆ ಇದ್ರೆ ನಾಳೆ ನಿನಗೆ ತೊಂದರೆ ಆಗುತ್ತೆ. ನೀನು ದಿನಾ ಬೆಳಿಗ್ಗೆ ಎದ್ದು ಯಾವ ಕೆಲಸ ಮಾಡ್ದಿದ್ರು ಪರವಾಗಿಲ್ಲ. ಮತ್ತೇನ್ ಮಾಡ್ಬೇಕತ್ತೆ? ಮಾವಿನ ಮರ ಹತ್ತಿ ಮಾವಿನಕಾಯಿ ಕೇಳ್ಬೇಕಾ? ನನ್ ತಲೆ ಕಾಯ್ಕೊಯ್ಯೇ, ನನ್ ತಲೆ ಕಾಯ್ಕೊಯ್. ಆದ್ರೆ ಅತ್ತಮ್ಮ, ಅಷ್ಟು ದೊಡ್ಡ ಕತ್ತಿ ಇಲ್ವಲ್ಲ, ಮತ್ತೆ ಹೇಗೆ? ತೆಂಗಿನ ಚಿಪ್ಗಳನ್ನ ಪೋಣಿಸ್ಕೊಂಡು ಎರಡು ಕೈಯಲ್ಲಿ ಹಾಕೊಂಡು ಚಮ್ಮ ಚಕ್ಕ ತಯ್ಯ ತಕ್ಕ ಅಂತ ಆಡ್ಕೊಳ್ಳೆ. ಒಬ್ಳೆ ಹೇಗಾಡ್ಲಿ ಅತ್ತೆ? ನೀವು ಬರ್ತೀರಾ? ನಾನು ಹೇಳೋದು ಸ್ವಲ್ಪ ಕೇಳೆ. ಏನೇನೋ ಮಾತಾಡ್ಬೇಡ. ನಾಳೆಯಿಂದ ಬೆಳಿಗ್ಗೆನೆ ಎದ್ದು ಪಕ್ಕದ ಊರಿಗೆ ಹೋಗಿ ಮಾರ್ಷಲ್ ಆರ್ಟ್ಸ್ ಕಲ್ತ್ಕೋ. ನೀನು ನಿನಗೆ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಕಲ್ತ್ಕೋಬೇಕು. ಮೊದಲೇ ಹೊರಗಡೆ ದಿನಗಳು ಚೆನ್ನಾಗಿಲ್ಲ. ನೀನು ಇವತ್ತಿನಿಂದ ಒಳ್ಳೆ ಆರೋಗ್ಯವಾದ ಫುಡ್ ತಗೋಬೇಕು. ಅತ್ತೆ, ನೀವು ಹೇಗಿದ್ರು ಮಾರ್ಷಲ್ ಆರ್ಟ್ಸ್ನಲ್ಲಿ ಬ್ಲ್ಯಾಕ್ ಬೆಲ್ಟ್ 4 ಸಲ ತಗೊಂಡಿದ್ದೀರಾ. ಸಾವಿರ ಕೊಟ್ಟು ಅಲ್ಲಿ ಕಲ್ತ್ಕೊಳ್ಳೋದೇನಕ್ಕೆ? ನೀವೇ ಕಲಿಸಿದ್ರೆ ನಮಗೆ ಹಣ ಮಿಕ್ಕುತ್ತಲ್ಲ. ಹೌದು ಸೊಸೆ, ನಾನು ಮನೆಯಲ್ಲಿದ್ದು ಮಾಡೋದೇನು? ನಾಳೆ ಬೆಳಿಗ್ಗೆ ನೀನು ನಿದ್ದೆಯಿಂದೆದ್ದು ಬೇಗ ಹಿತ್ತಲಿಗೆ ಬಾ. ಹೋಗಿ ಮಲಕ್ಕೋ ಸೊಸೆ. ಮಾರನೇ ದಿನ ಬೆಳಗ್ಗೆ ಅತ್ತೆ ಸುಭದ್ರಾ ಸೊಸೆ ಸಾರಿಕಾಳಿಗೆ ಮಾರ್ಷಲ್ ಆರ್ಟ್ಸ್ ಶ್ರದ್ಧೆಯಿಂದ ಹೇಳಿಕೊಡುತ್ತಾಳೆ. ಅದನ್ನು ನೋಡಿದ ಅವರ ಗಂಡಂದಿರು ಅಷ್ಟಾಗಿ ಹಚ್ಚಿಕೊಳ್ಳುವುದಿಲ್ಲ. ಸಾರಿಕಾ ಎಷ್ಟೋ ಶ್ರದ್ಧೆಯಿಂದ ಮಾರ್ಷಲ್ ಆರ್ಟ್ಸ್ ಕಲಿತುಕೊಂಡಳು. ಸುಭದ್ರ ಕೂಡ ಸೊಸೆ ಮನಸ್ಸಿಟ್ಟು ಕಲಿತುಕೊಳ್ಳುತ್ತಿದ್ದಾಳೆ ಎಂದು ಕಲಿಸುತ್ತಲೇ ಇದ್ದಳು. ಸ್ವಲ್ಪ ದಿನದ ನಂತರ ಸುಭದ್ರಳ ಸ್ನೇಹಿತೆ ಮಂಜುಳಾ ಬಹಳ ದಿನದ ನಂತರ ಸುಭದ್ರಳನ್ನು ನೋಡಲು ಬರುತ್ತಾಳೆ. ಆಗ ಸುಭದ್ರ ಸಂತೋಷದಿಂದ ಒಳಗೆ ಕರೆದುಕೊಂಡು ಹೋಗಿ ಎಲ್ಲ ಮರ್ಯಾದೆಯನ್ನು ಮಾಡುತ್ತಾಳೆ. ಏನೇ ಮಂಜು, ಹೇಗಿದ್ಯಾ? ನಿನ್ನ ನೋಡಿ ಬಹಳ ದಿನಗಳಾಗಿವೆ. ಹೌದೇ, ನಾನು ಪ್ಯಾರಿಸ್ಗೆ ಹೋಗಿ ಬಹಳ ದಿನವಾಯ್ತಲ್ಲ, ಅದಕ್ಕೆ ನಮಗೆ ಭೇಟಿಯಾಗಲಿಕ್ಕೆ ಸಮಯನೇ ಸಿಕ್ಕಲಿಲ್ಲ. ಈ ಹುಡುಗಿ ನಿನ್ನ ಸೊಸೆನಾ? ಅಲ್ವೇ, ನನ್ನ ಮಗಳು. ಏನೇ ನೀನು ಹೇಳೋದು? ನಿನಗೆ ನಿನ್ನ ಮಗ ಶ್ರೀಕಾಂತ್ ಒಬ್ಬನೇ ಅಲ್ವಾ? ಮತ್ತೆ ಈ ಹುಡುಗಿ ಎಲ್ಲಿ? ಅವಳು ದತ್ತಕ್ಕೆ ತಗೊಂಡಿದ್ದೀರಾ? ಅಲ್ವೇ, ಅವಳು ನನ್ನ ಸೊಸೆನೇ. ಆದರೆ ನಾವು ಯಾವಾಗಲೂ ಹಾಗೆ ಇರೋದಿಲ್ಲ. ಈ ದಿನದಲ್ಲಿ ತಾಯಿ ಮಗಳು ಕೂಡ ನಮ್ಮನ್ನು ನೋಡಿ ಅಸೂಯೆ ಪಡ್ತಾರೆ. ಅಷ್ಟು ಚೆನ್ನಾಗಿರ್ತೇವೆ. ಅದಕ್ಕೆ ಅವಳು ಯಾವತ್ತೂ ನನ್ನ ಮಗಳೇ. ಹೌದಾ? ನಿಮ್ಮನ್ನು ನೋಡಿದ್ರೆ ಬಹಳ ಎಕ್ಸೈಟಿಂಗ್ ಆಗಿದೆಯೇ? ಇಂತಹ ಅತ್ತೆ ಸೊಸೆಯರು ಈ ಪ್ರಪಂಚದಲ್ಲೇ ಇಲ್ಲ ಅನ್ಕೋತೀನಿ. ಈ ದಿನಗಳಲ್ಲಿ ಅತ್ತೆ ಸೊಸೆಯರು ಒಬ್ಬರ ಜುಟ್ಟು ಇನ್ನೊಬ್ಬರು ಹಿಡ್ಕೊಂಡು ಜಗಳವಾಡುವ ದಿನಗಳು ಇದು. ಅಂಥದ್ರಲ್ಲಿ ನೀವಿಬ್ರು ಹೀಗಿರೋದು ನೋಡಿ ಬಹಳ ಸಂತೋಷವಾಗಿದೆ. ನೀವಿಬ್ರು ಬಹಳ ಗ್ರೇಟ್. ಇನ್ನು ನಿಲ್ಸೆ, ಅವಳಿಗೆ ಮಾರ್ಷಲ್ ಆರ್ಟ್ಸ್ ಕಲಿಸ್ಕೊಡ್ತಾ ಇದ್ದೀನಿ. ಅವಳು ಶ್ರದ್ಧೆಯಿಂದ ಕಲ್ತ್ಕೊತಾ ಇದ್ದಾಳೆ. ಬಹಳ ಕಡಿಮೆ ಸಮಯದಲ್ಲೇ ಕಲ್ತ್ಕೊಂಡಿದ್ದಾಳೆ. ಹೌದಾ? ನಾನು ಇಲ್ಲಿಗೆ ಕೋಚ್ ಆಗಿ ಬಂದಿದ್ದೀನಿ. 1 ತಿಂಗಳಲ್ಲಿ ಮಾರ್ಷಲ್ ಆರ್ಟ್ಸ್ ಪಂದ್ಯ ಇದೆ. ಅದರಲ್ಲಿ ನಿನ್ನ ಸೊಸೆನ್ ಕೂಡ ಪಾರ್ಟಿಸಿಪೇಟ್ ಮಾಡು ಅಂತ ಹೇಳು. ಅದರಲ್ಲಿ ಗೆದ್ರೆ ರಾಷ್ಟ್ರ ಸ್ಥಾಯಿಯಲ್ಲಿ ಪಾಲ್ಗೊಳ್ಳಬಹುದೇ? ಹೌದೇ, ನನಗೆ ಗೊತ್ತು. ಆದ್ರೆ ಅವಳು ಏನಂತಾಳೋ ಒಂದ್ಸಲ ಕೇಳಬೇಕು. ಏನೇ ಹಾಗಂತೀಯಾ? ನನಗೆ ಮದುವೆ ಆಗಿದೆ, ಇಂಥದ್ದೆಲ್ಲ ಬೇಡ ಅಂತ ಅಂತಾಳೆ. ಅದಕ್ಕೆ ನಿನ್ನ ಮಾತು ಕೇಳ್ತಾಳಲ್ಲ, ನೀನೇ ಹೇಳು. ಸುಭದ್ರಾ ಫ್ರೆಂಡ್ ಹೇಳಿದ ಮಾತುಗಳು ಕೇಳಿ ಸೊಸೆ ಸಾರಿಕಾಳ ಜೀವನ ಚೆನ್ನಾಗಿರುತ್ತೆ ಅಂತ ಅವಳನ್ನು ಒಪ್ಪಿಸಿದಳು. ಆಗಿನಿಂದ ಸುಭದ್ರಾ ಸಾರಿಕಳನ್ನು ಹೆಚ್ಚು ಕಷ್ಟಪಡಿಸುತ್ತಾ ಮಾರ್ಷಲ್ ಆರ್ಟ್ಸ್ನಲ್ಲಿ ಎಲ್ಲವನ್ನು ಹತ್ತಿರ ನಿಂತು ಕಲಿಸುತ್ತಾಳೆ. ಸಾರಿಕಾ ಕೂಡ ಎಷ್ಟೋ ಶ್ರದ್ಧೆಯಿಂದ ಕಲಿತುಕೊಳ್ಳುತ್ತಾಳೆ.
29 ದಿನವಾದ ನಂತರ ಮಂಜುಳಳಿಗೆ ಫೋನ್ ಮಾಡುತ್ತಾಳೆ. ಹಲೋ ಹಲೋ ಮಂಜುಳಾ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ. ನಾಳೆನೇ ಮಾರ್ಷಲ್ ಆರ್ಟ್ಸ್ ಪಂದ್ಯ ಇದೆ, ತಪ್ಪದೆ ಬನ್ನಿ, ಸರಿನಾ? ಸಾರಿಕಾಳಿಗೆ ಸುಭದ್ರ ನಾಳೆ ನಡೆಯುವ ಪಂದ್ಯದಲ್ಲಿ ಹೇಗೆ ಏಕಾಗ್ರತೆಯಿಂದ ಇರಬೇಕು ಎಂದು ಹೇಳಿಕೊಡುತ್ತಾಳೆ. ಎದುರಿನವರನ್ನು ಹೇಗೆ ಎದುರಿಸಬೇಕು ಎಂದು ಎಲ್ಲ ವಿವರವಾಗಿ ಹೇಳಿ ಹೋಗಿ ಮಲಗಿಕೊಳ್ಳುತ್ತಾಳೆ. ಮಾರನೇ ದಿನ ಬೆಳಿಗ್ಗೆ ಅತ್ತೆ ಸೊಸೆಯರು ಮಾರ್ಷಲ್ ಆರ್ಟ್ಸ್ ಪಂದ್ಯ ನಡೆಯುವ ಜಾಗಕ್ಕೆ ಹೋಗುತ್ತಾರೆ. ಸ್ವಲ್ಪ ಹೊತ್ತಿಗೆ ಪಂದ್ಯ ಶುರುವಾಗುತ್ತದೆ. ಬಹಳ ಹೊತ್ತು ಫೈಟ್ ಮಾಡಿದ ನಂತರ ಸಾರಿಕಾ ಗೆಲುವು ಸಾಧಿಸುತ್ತಾಳೆ. ತನ್ನ ಸೊಸೆಯನ್ನು ನೋಡಿ ಎಷ್ಟೋ ಗರ್ವ ಪಡುತ್ತಾಳೆ ಸುಭದ್ರ. ಸಾರಿಕಾಳಿಗೆ ಗೋಲ್ಡ್ ಮೆಡಲ್ ಮತ್ತು ಒಂದು ದೊಡ್ಡ ಕಪ್ ಕೊಡುತ್ತಾರೆ. ಸಾರಿಕಾ ಎಷ್ಟೋ ಸಂತೋಷಿಸುತ್ತಾಳೆ. ಅಷ್ಟರಲ್ಲಿ ಮೈಕ್ನಲ್ಲಿ ಒಂದು ಧ್ವನಿ ಕೇಳಿಸುತ್ತದೆ. ಇನ್ನೊಂದು ವಾರದಲ್ಲಿ ಅತ್ತೆ ಸೊಸೆಯರು ಒಂದು 50 ಕಾರುಗಳನ್ನು ಅವರ ಕೈ ಮೇಲಿಂದ ಹೋಗಿಸಬೇಕು. ಹಾಗೆ ಮಾಡಿದರೆ ನಿಮ್ಮನ್ನು ಸಿನಿಮಾದಲ್ಲಿ ಫೈಟರ್ಸ್ ಆಗಿ ಇಟ್ಟುಕೊಳ್ತೀವಿ. ಇದು ನಿಮ್ಮ ಜೀವನವನ್ನೇ ಬದಲಾಯಿಸುವ ಸುವರ್ಣಾವಕಾಶ. ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ನಮ್ಮ ಹತ್ತಿರ ಬಂದು ಹೆಸರು ಬರೆಸಿರಿ. ಇಷ್ಟರಲ್ಲಿ ಸುಭದ್ರಳ ಫೋನ್ ರಿಂಗ್ ಆಗುತ್ತದೆ. ನಿಮ್ಮ ಮಗನಿಗೆ ಗಂಡನಿಗೆ ಆಕ್ಸಿಡೆಂಟ್ ಆಗಿದೆ, ಈಗಲೇ ಹಾಸ್ಪಿಟಲ್ಗೆ ಸೇರಿಸಿದ್ದೇವೆ, ನೀವು ಬೇಗನೆ ಬನ್ನಿ ಎಂದು ಹೇಳುತ್ತಾರೆ ಹೊರಗಿನ ವ್ಯಕ್ತಿ. ಆ ಮಾತು ಕೇಳಿದ ಸುಭದ್ರ ಸೊಸೆಗೆ ಹೇಳಿದಲೇ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಹಾಸ್ಪಿಟಲ್ನಲ್ಲಿ ಗಂಡ ರಘುವೀರ್, ಮಗ ಶ್ರೀಕಾಂತ್ಗೆ ಟ್ರೀಟ್ಮೆಂಟ್ ನಡೆಯುತ್ತಾ ಇರುತ್ತದೆ. ಸ್ವಲ್ಪ ಹೊತ್ತಿಗೆ ಡಾಕ್ಟರ್ ಬರುತ್ತಾರೆ. ಇಲ್ಲಿ ನೋಡಮ್ಮ, ನಿಮ್ಮ ಗಂಡನಿಗೆ ಮಗನಿಗೆ ಬಹಳ ರಕ್ತ ಹೋಗಿದೆ, ಬ್ಲಡ್ ಹಾಕ್ತಾ ಇದ್ದೀವಿ, ಅಬ್ಸರ್ವೇಷನ್ನಲ್ಲಿ ಇಟ್ಟಿದ್ದೀವಿ. ಇನ್ನೊಂದು ವಾರ ಕಳೆದ ಹೊರತು ಏನೂ ಹೇಳಲಾರೆವು, ಬಹಳ ದುಡ್ಡು ಖರ್ಚಾಗುತ್ತೆ, ಅದನ್ನ ಅರೇಂಜ್ ಮಾಡ್ಕೊಳ್ಳಿ. ಆ ಮಾತುಗಳು ಕೇಳಿ ಸುಭದ್ರ ಗಾಬರಿಯಿಂದ ಪಂದ್ಯ ನಡೆಯುತ್ತಿರುವ ಜಾಗಕ್ಕೆ ಹೋಗಿ ಅತ್ತೆ ಸೊಸೆಯರ ಹೆಸರು ಬರೆಸುತ್ತಾಳೆ. ನಡೆದ ವಿಷಯವೆಲ್ಲ ಸೊಸೆಗೆ ಹೇಳುತ್ತಾಳೆ. ಸಾರಿಕಾ ಆ ವಿಷಯ ಕೇಳಿ ಗಾಬರಿಯಾಗುತ್ತಾಳೆ. ತಕ್ಷಣ ಹಾಸ್ಪಿಟಲ್ಗೆ ಹೋಗುತ್ತಾಳೆ. ಅವರ ಪರಿಸ್ಥಿತಿಯ ಬಗ್ಗೆ ತಿಳಿದುಕೊಂಡು ಬಹಳ ದುಃಖ ಪಡುತ್ತಾಳೆ. ಹಾಗೆ 2 ದಿನ ಕಳೆದ ನಂತರ ಮಂಜುಳಾ ಸುಭದ್ರಳಿಗೆ ಫೋನ್ ಮಾಡಿ ನಾಳೆಯೇ ಅತ್ತೆ ಸೊಸೆಯರ ಸಾಹಸ ನಡೆಯುತ್ತದೆ ಎಂದು ಹೇಳುತ್ತಾಳೆ. ಸುಭದ್ರ ಸರಿ ಎಂದು ಫೋನ್ ಇಡುತ್ತಾಳೆ. ಅತ್ತೆ ಸೊಸೆಯರು ಆ ಪಂದ್ಯದಲ್ಲಿ ಭಾಗವಹಿಸಿ ಗೆಲ್ಲುತ್ತಾರೆ. ಬಂದ ಹಣದಿಂದ ಅವರ ಗಂಡಂದಿರಿಗೆ ಚಿಕಿತ್ಸೆ ಮಾಡಿಸುತ್ತಾರೆ. ಆ ದಿನದಿಂದ ಆ ಊರೊಂದೇ ಅಲ್ಲ, ಸುತ್ತಮುತ್ತಲಿನ ಎಲ್ಲ ಊರುಗಳಲ್ಲಿ ಎಲ್ಲ ಅತ್ತೆ ಸೊಸೆಯರಿಗೂ ಆದರ್ಶವಾಗಿ ನಿಲ್ಲುತ್ತಾರೆ. ಬಹದ್ದೂರ್ಪುರದಲ್ಲಿ ಮೀನಾಕ್ಷಿ ಊರೂರು ತಿರುಗುತ್ತಾ ತರಕಾರಿ ಮಾರುತ್ತಿದ್ದಳು. ಹಾಗೆ ಬಂದ ದುಡ್ಡಿನಲ್ಲಿ ಸ್ವಲ್ಪ ತನಗಾಗಿ ಇಟ್ಟುಕೊಂಡು ಮಿಕ್ಕಿದ್ದನ್ನು ಟೌನ್ನಲ್ಲಿ ಓದುತ್ತಿದ್ದ ಮಗ ಸುಧೀರ್ಗೆ ಓದಿಗಾಗಿ ಕಳಿಸುತ್ತಿದ್ದಳು. ಒಂದು ದಿನ ಸಾಯಂಕಾಲ ಮನೆಯ ಹೊರಗೆ ಸೌದೆ ಒಲೆಯ ಮೇಲೆ ಅಡುಗೆ ಮಾಡುತ್ತಿದ್ದಾಗ ತುಂಬಾ ಪರಿಚಯವಿರುವ ವರಸೆಯಲ್ಲಿ ಅತ್ತಿಗೆಯಾಗುವ ಪಾರ್ವತಿ ಬಂದಳು. ಅತ್ತಿಗೆ, 1/4 kg ಟೊಮೊಟೊ ಕೊಡು. ಮಗ ಸೊಸೆ ಇಬ್ರು ಇದ್ದಾರಲ್ಲ, ಅಷ್ಟು ಜನಕ್ಕೆ 1/4 kg ಎಲ್ಲಿ ಸಾಕಾಗುತ್ತೆ? ನಿನಗೆ ತಿಳಿದೋ ತಿಳಿಯದೆ ಹೇಳ್ತಾ ಇದೆಯೋ ನನಗೆ ಗೊತ್ತಿಲ್ಲ, ಆದ್ರೆ ಹೆಸರಿಗೆ ಮಾತ್ರ ನಾವು 3, ಮನೆಯೊಳಗೆ ನಾವು 2. ನಾನೆಂದ್ರೆ ಅವರಿಗೆ ಲೆಕ್ಕವೇ ಇಲ್ಲ ಎಂದು ಬೋರೆಂದು ಅಳುತ್ತಾಳೆ ಪಾರ್ವತಿ. ಒಂದೇ ಸಲ ಮೀನಾಕ್ಷಿಗೆ ಹೇಗೆ ಸಮಾಧಾನ ಮಾಡುವುದೋ ಗೊತ್ತಾಗಲಿಲ್ಲ. ಏನೂ ಮಾಡಲಾಗದೆ ಹಾಗೆ ಅಳುತ್ತಾ ಇರುವ ಪಾರ್ವತಿಯನ್ನು ಸಹಾನುಭೂತಿಯಿಂದ ನೋಡುತ್ತಿದ್ದಳು. ಅಳು ಪಾರ್ವತಿ ಅಳು, ನಾನು ಎಷ್ಟು ಸಮಾಧಾನ ಮಾಡಿದ್ರು ನಿನ್ ದುಃಖ ತೀರೋದಿಲ್ಲ. ನಮ್ಮ ಹತ್ತಿರದವರು ಅಂತ ಇದ್ರೆ ನಮ್ಮ ಮನಸ್ಸು ಪೂರ್ತಿಯಾಗಿ ಓಪನ್ ಆಗುತ್ತೆ. ಏನೋ ಅಂದ್ಕೋಬೇಡ ಅತ್ತಿಗೆ, ಸೊಸೆ ಬಂದ ನಂತರ ನನ್ನ ಮಗ ಆಗಿಲ್ಲ. ಕೈ ಕಾಲು ಆಡ್ತಾ ಇರ್ಬೇಕಾದ್ರೆ ಸ್ವಲ್ಪ ವಿಷ ಕುಡಿದು ನಾವು ಸಾಯ್ಬೇಕು, ಆದ್ರೆ ಆ ದೇವ್ರು ಕರೆಯೋವರೆಗೂ ಇರಬಾರ್ದು ಅತ್ತಿಗೆ. ನಾವು ಅಂದ್ಕೊಂಡ ಹಾಗೆ ನಡೆದ್ರೆ ಇನ್ನು ಆ ದೇವ್ರು ಏನಕ್ಕೆ ಹೇಳು ಅತ್ತಿಗೆ? ಏನಕ್ಕಿದ್ದಾನಂದ್ರೆ ನಾವು ಅಳ್ತಾ ಇದ್ರೆ ನೋಡಿ ನಗ್ಲಿಕ್ಕಿದ್ದಾನೆ. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ ಅತ್ತಿಗೆ, ಕೈ ಕಾಲು ಆಡ್ತಾ ಇರ್ಬೇಕಾದ್ರೆ ನಾವು 4 ಕಾಸು ಸಂಪಾದಿಸಿಕೊಂಡಿರ್ಬೇಕು. ನನ್ ಮಗ ನಿನ್ ಮಗನ್ ಹಾಗಲ್ಲ ಪಾರ್ವತಿ, ನಾನ್ ಹೇಳಿದ್ರಲ್ಲಿ ನಿಜ ಎಷ್ಟಿದೆ ಅಂತ ಗ್ರಹಿಸಿ ಹಾಗೆ ಮುಂದಕ್ಕೆ ನಡೀತಾನೆ. ಪಾರ್ವತಿ ಮತ್ತೊಂದು ಮಾತು ಆಡದೆ 1/4 kg ಟೊಮೊಟೊ ತೆಗೆದುಕೊಂಡು ಅಲ್ಲಿಂದ ಹೊರಟು ಹೋಗುತ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿರುತ್ತದೆ. ಮೀನಾಕ್ಷಿ ತರಕಾರಿ ಮಾರಿದ ದುಡ್ಡನ್ನು ಮಗ ಸುಧೀರನಿಗೆ ಕಳಿಸುತ್ತಾ ಇದ್ದಳು. ಆ ದುಡ್ಡಿನಿಂದ ಸುಧೀರ್ ಓದಿಕೊಳ್ಳದೆ ಕೀರ್ತಿಯ ಹಿಂದೆ ಪಾರ್ಕಿಗೆ, ಸಿನಿಮಾಕ್ಕೆ, ಶಾಪಿಂಗ್ ಮಾಲ್ಗೆ ಅಂತ ಹೋಗಿ ಅವಳ ಹಿಂದೆ ನಾಯಿಯ ಪಾಲದ ಹಾಗೆ ತಿರುಗುತ್ತಿದ್ದನು. ಕೀರ್ತಿ, ನಿನ್ ಹತ್ರ ಒಂದು ವಿಷಯ ಹೇಳಬೇಕು. ಹೇಳು ಸುಧೀರ್, ನೀನ್ ಯಾವಾಗ ಹೇಳ್ತೀಯಾ ಅಂತ ನಾನು ಎಷ್ಟೋ ಎಕ್ಸೈಟಿಂಗ್ ಆಗಿ ಎದುರು ನೋಡ್ತಾ ಇದ್ದೀನಿ. ನಾವು ಮದುವೆ ಆಗೋಣ ಕೀರ್ತಿ. ತಪ್ಪದೆ ಸುಧೀರ್, ಆದ್ರೆ ನನ್ನ ಕೆಲವು ಷರತ್ತುಗಳಿವೆ, ಅವನ್ನ ನೀನು ಒಪ್ಕೊಂಡ್ರೆ ನಮ್ಮ ಮದುವೆ ನಡೆಯುತ್ತೆ. ಏನಾದ್ರೂ ಒಪ್ಪಿಗೆ ಕೊಡ್ತೀನಿ ಕೀರ್ತಿ. ಸರಿ, ನೀನು ನನ್ನ ಎಲ್ಲ ಕಂಡೀಷನ್ ಒಪ್ಕೊಂಡಿದೀಯಾ? ಸರಿ, ಹೋಗೋಣ ಮನೆಗೆ. ಒಂದು ದಿನ ಕೀರ್ತಿಯನ್ನು ಕರೆದುಕೊಂಡು ಮನೆಗೆ ಬಂದನು ಸುಧೀರ್. ಹಾರದಲ್ಲಿ ಮನೆಗೆ ಬಂದವರನ್ನು ನೋಡಿ ಆಶ್ಚರ್ಯ ಹೋಗಿ ಏನು ಮಾತನಾಡಲಿಲ್ಲ ಮೀನಾಕ್ಷಿ.
ಮನೆಯ ಒಳಗೆ ಹೋಗಿ ಆರತಿ ಮಾಡಿ ಮನೆಯ ಒಳಗೆ ಕರೆದುಕೊಂಡಳು. ಆ ನೀರು ದಾರಿಯಲ್ಲಿ ಬಿಸಾಕಿ ಅವರ ಹತ್ತಿರ ಬಂದಳು. ಅವಳನ್ನು ನೋಡಿದ ಕೀರ್ತಿ, ಸುಧೀರ್, ಯಾರಿಕೆ? ನಿನಗೆ ಹಿಂದೆ ಮುಂದೆ ಯಾರೂ ಇಲ್ಲ ಅಂದ್ಯಲ್ಲ? ನಿನ್ನ ತಂದೆ ತಾಯರು ಸತ್ತು ಹೋಗಿದ್ದಾರೆ ಅಂತ ಹೇಳಿದ್ಯಾ? ಆ ಮಾತುಗಳು ಕೇಳಿ ಶಾಕ್ ಆಗುತ್ತಾಳೆ ಮೀನಾಕ್ಷಿ. ಮಗನನ್ನು ಒಂದು ತರಹದಿಂದ ನೋಡುತ್ತಾಳೆ. ಆ ನೋಟದ ಅರ್ಥ ತಿಳಿದುಕೊಂಡ ಸುಧೀರ್ ಏನೂ ಮಾತನಾಡದೆ ಹೋಗುತ್ತಾನೆ. ಮೌನವಾಗಿ ಹಾಗೆ ಟೀ ತೆಗೆದುಕೊಂಡು ಬರುತ್ತಾಳೆ ಅವರಿಗೆ. ಸುಧೀರ್, ಈ ದೊಡ್ಡ ಹೆಂಗಸನ್ ನೋಡಿದ್ರೆ ನೀನು ನನಗೋಸ್ಕರ ಮಾತಾಡಿದ ಕೆಲಸದ ಹೆಂಗಸನ ಹಾಗೆ ಇದ್ದಾಳೆ. ನಾನಂದ್ರೆ ನಿನಗೆ ಎಷ್ಟು ಪ್ರೇಮ ಇದೆ. ಕೀರ್ತಿ ಕೆಲಸದವಳು ಅಂದಾಗ ಮೀನಾಕ್ಷಿಗೆ ಒಂದೇ ಸಲಕ್ಕೆ ಭೂಮಿ ಕಂಪಿಸಿದಂತೆ ಆಯಿತು. ಬಹಳ ನೊಂದುಕೊಂಡಳು. ಹೊರಗೆ ಸೌದೆ ಹಲೆ ಹತ್ತಿರ ಬಂದು ಕುಳಿತುಕೊಂಡಳು. ಸೊಸೆ ಅಷ್ಟು ಮಾತು ಹೇಳ್ತಿರುವಾಗ ಮಗ ಏನೋ ಒಂದು ಮಾತು ಹೇಳಲಾರ್ದೆ ಹೋದ. ಆಕೆ ಕೆಲ್ಸದ ಹೆಂಗಸಲ್ಲ, ನನ್ನ ತಾಯಿ, ನಿನಗತ್ತೆ. ನಮ್ಮ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೋಬೇಕು, ಎಷ್ಟೋ ಕಷ್ಟಪಟ್ಟು ನನ್ನನ್ನು ಬಹಳ ಓದಿಸಿದಾಳೆ ಅಂತ ಹೇಳಬೇಕಾಗಿತ್ತು. ಆದರೆ ಅವನು ಹಾಗೆ ಮಾಡಿಲ್ಲ. ಇನ್ನು ಸತ್ ಹೋದ ನಂತರ ನಾನು ಕೆಲಸದ ಹೆಂಗಸೆ ಆಗ್ತೀನಿ ಎಂದು ತನ್ನಲ್ಲೇ ತಾನು ದುಃಖಪಟ್ಟಳು ಮೀನಾಕ್ಷಿ. ಹಾಗೆ 2 ದಿನ ಕಳೆದ ನಂತರ ಕೀರ್ತಿ ತನ್ನ ದೊಡ್ಡಸ್ತಿಗೆ ಚಲಾಯಿಸಲಿಕ್ಕೆ ಶುರು ಮಾಡಿದಳು. ದೊಡ್ಡವರು ಚಿಕ್ಕವರು ಅಂತ ನೋಡದೆ ಮೀನಾಕ್ಷಿಯನ್ನು ಕೆಲಸದವಳ ಹಾಗೆ ನೋಡುವುದು, ಮಾತನಾಡುವುದು ಶುರು ಮಾಡಿದಳು. ಏನೇ ಮೀನಾಕ್ಷಿ, ವಯಸ್ಸಿಗೆ ತಕ್ಕಂತೆ ತಲೆ ಕೂಡ ಹಾಳಾಗಿ ಹೋಗಿದ್ಯಾ ಏನು? ಈ ಅಡುಗೆ ಏನೇ ಹೀಗೆ ಸುಟ್ಟು ವಾಸನೆ ಬರ್ತಾ ಇದೆ? ಕೀರ್ತಿಯ ಪಕ್ಕದಲ್ಲಿದ್ದ ಸುಧೀರ್ ಏನೂ ಮಾತನಾಡದೆ ಮೌನವಾಗಿ ಇದ್ದುದರಿಂದ ಕೀರ್ತಿ ಹಾಗನ್ನುತ್ತಲೇ ಮೀನಾಕ್ಷಿಗೆ ಎಲ್ಲಿಲ್ಲದ ಕೋಪ ಬಂದಿತು. ಆದರೆ ಮಗನಿಗಾಗಿ ಸಹಿಸಿದಳು. ಮತ್ತೆ ಏನ್ ಮಾಡ್ಬೇಕು ಅಮ್ಮನವ್ರೆ? ಸೌದೆ ಒಲೆ ಮೇಲೆ ಅಡುಗೆ ಮಾಡಿದ್ರೆ ಹೀಗೆ ಇರುತ್ತೆ. ಏನ್ ಮಾಡ್ಬೇಕು ಅಂತ ಹೇಳಿ. ಏನೇ ಮಾತಾಡ್ತಾ ಇದೀಯಾ? ನನ್ನ ಮನೆಯಲ್ಲಿ ನನ್ನ ಧ್ವನಿ ಬಿಟ್ಟು ಬೇರೆಯವ್ರ ಧ್ವನಿ ಕೇಳಿಸಬಾರ್ದು ಎಂದು ಆವೇಶದಿಂದ ಬಂದು ಮೀನಾಕ್ಷಿಯನ್ನು ಹೊಡೆದಳು. ಅದನ್ನು ನೋಡಿದ ಮಗ ಏನೂ ಮಾತನಾಡುವುದಿಲ್ಲ. ಮೀನಾಕ್ಷಿ ಹೊಸಲು ಬಳಿ ಕುಳಿತುಕೊಂಡು ಅಳುತ್ತಿದ್ದಳು. ಕೀರ್ತಿಗಾಗಿ ಸುಧೀರ್ ಗ್ಯಾಸ್ ಸ್ಟವ್ ಸಿಲಿಂಡರ್ ತೆಗೆದುಕೊಂಡು ಬಂದನು. ಟೇಬಲ್ ಫ್ಯಾನ್ ತಂದನು. ಸೊಸೆ ಏನು ಹೇಳಿದರೂ ಅದು ಮಗ ಚಿಟಿಕೆಯಲ್ಲಿ ಮಾಡುವುದಲ್ಲದೆ ತನ್ನ ಹತ್ತಿರ ಕೆಲಸ ಮಾಡಿಸುವುದು ಮೀನಾಕ್ಷಿಗೆ ಹಿಡಿಸಲಿಲ್ಲ. ಅದರಿಂದ ಮೀನಾಕ್ಷಿ ಸೊಸೆಯ ಮೇಲೆ ಆಗಿನಿಂದ ಹಗೆ ತೊಟ್ಟಳು. ಹೇಗಾದರೂ ಮಾಡಿ ಸೊಸೆಯನ್ನು ಹೊರಗೆ ಕಳಿಸಬೇಕು ಅಂತ ಅಂದುಕೊಂಡಳು. ಅದಕ್ಕೆ ಸರಿಯಾದ ಅವಕಾಶಕ್ಕಾಗಿ ಕಾಯುತ್ತಿದ್ದಳು. ಏನು, ದಿನ ದಿನಕ್ಕೆ ತರಕಾರಿ ಮಾರೋ ದುಡ್ಡು ಕಡಿಮೆ ಬರ್ತಾ ಇದೆ. ಏನ್ ಮಾಡ್ತಿದ್ಯಾ? ನೀನೇನು ಹೊಡ್ಕೋತಾ ಇದೀಯಾ? ಹೊಡ್ಕೊಂಡು ನಾನು ಏನ್ ಮಾಡ್ಲಿ ಅಮ್ಮನವ್ರೆ? ನನಗೆ ಹಿಂದೆ ಮುಂದೆ ಯಾರೂ ಇಲ್ಲ. ಇದ್ದ ಒಬ್ಬನೇ ಒಬ್ಬ ಮಗ ನನ್ನನ್ನು ಯಾವತ್ತೋ ಸಾಯಿಸಿದನು. ಇನ್ನು ನಾನು ಹೊಡೆದುಕೊಳ್ಳುವ ಹಣ ಎಲ್ಲಿಡ್ಲಿ ಹೇಳಿ? ಹೀಗೆ ದಿನಗಳು ಕಳೆಯುತ್ತಿದ್ದವು. ಹೇಗಾದರೂ ಸರಿ ಸೊಸೆಯ ಮೇಲೆ ಹಗೆ ತೀರಿಸಿಕೊಳ್ಳಬೇಕು ಅಂತ ಅಂದುಕೊಳ್ಳುತ್ತಿರುವ ಮೀನಾಕ್ಷಿಗೆ ಸೊಸೆಯನ್ನು ಹೇಗೆ ಹೊರಗೆ ಹಾಕಬೇಕು ಎಂದು ತಿಳಿಯಲಿಲ್ಲ. ಹಾಗೆ ಹೊರಗೆ ಹಾಕುವ ವಿಷಯದಲ್ಲಿ ಪದೇ ಪದೇ ಆಲೋಚಿಸುತ್ತಿದ್ದಳು. ಆದರೆ ಅಂತಹ ಅವಕಾಶ ತನಗೆ ತಾನೇ ಕೀರ್ತಿ ತಂದುಕೊಡುತ್ತಾಳೆ ಅಂತ ಮೀನಾಕ್ಷಿ ಅಂದುಕೊಳ್ಳಲಿಲ್ಲ. ಮೀನಾಕ್ಷಿ, ಯಾವಾಗಲೂ ಮನೆಯಲ್ಲೇ ಇರ್ತಾ ಇದ್ದೀನಿ. ಮನಸ್ಸು ಪ್ರಶಾಂತವಾಗಿ ಇರುವ ಹಾಗೆ ನನಗೆ ಯಾವುದಾದ್ರೂ ಒಂದು ಜಾಗಕ್ಕೆ ಕರೆದುಕೊಂಡು ಹೋಗು. ಆ ಮಾತು ಕೇಳಿ ಮೀನಾಕ್ಷಿ ತನ್ನಲ್ಲಿ ತಾನು ಎಷ್ಟೋ ಸಂಭ್ರಮ ಪಟ್ಟಳು. ಈ ದಿನ ಸೊಸೆ ಕೀರ್ತಿ ತನ್ನ ಕೈಯಲ್ಲಿ ಸತ್ತು ಹೋಗುತ್ತಾಳೆ ಅಂತ ಅರ್ಥವಾಯಿತು ಮೀನಾಕ್ಷಿಗೆ. ಹೇಳಲಾರದ ಸಂಭ್ರಮ ಅನ್ನಿಸಿತು. ಮಗನಿಗೆ ಹೇಳದೆ ಕೆಲಸ ಪೂರ್ತಿ ಮಾಡಬೇಕೆಂದು ಕೀರ್ತಿಯನ್ನು ಕರೆದುಕೊಂಡು ಹೊರಗೆ ಹೋದಳು. ಮೀನಾಕ್ಷಿ ಕೀರ್ತಿಯನ್ನು ಕರೆದುಕೊಂಡು ಬೆಟ್ಟದ ಮೇಲಿದ್ದ ಒಂಟಿ ಮರದ ಕೆಳಗೆ ಕರೆದುಕೊಂಡು ಹೋದಳು. ಆ ಮರದ ಕೆಳಗೆ ಕುಳಿತುಕೊಳ್ಳಲಿಕ್ಕೆ ಮರದ ಬೆಂಚು ಇದ್ದಿತ್ತು. ಅಲ್ಲಿ ಬಹಳ ತಣ್ಣಗೆ ಆಹ್ಲಾದಕರವಾಗಿ ಇರುತ್ತದೆ ಕೀರ್ತಿಗೆ. ಮೀನಾಕ್ಷಿ, ನೀನ್ ಹೇಳಿದ ಹಾಗೆ ಇಲ್ಲಿ ಪ್ರಶಾಂತವಾಗಿ ಬಹಳ ಆಹ್ಲಾದಕರವಾಗಿದೆ. ಇಲ್ಲಿ ಇಂತಹ ಜಾಗ ಇದೆ ಅಂತ ನಿನಗೆ ಹೇಗೆ ಗೊತ್ತು? ಅವರು ಇವರು ಹೇಳ್ತಾ ಇದ್ರೆ ಕೇಳಿಸ್ಕೊಂಡೆ ಅಮ್ಮನವ್ರೆ ಎಂದು ಪ್ರೇಮದಿಂದ ಕೀರ್ತಿಯ ಹತ್ತಿರ ಬಂದು, ನೀವು ಕುಳಿತ ಮರದ ಕೆಳಗೆ ಬಹಳ ಪ್ರಶಾಂತವಾಗಿದೆ ಅಲ್ವಾ? ಈ ಬೆಟ್ಟದ ತುದಿಲಿ ಹತ್ತಿ ನಿಂತ್ರೆ ಸುತ್ತಲೂ ಹಚ್ಚ ಹಸಿರಾಗಿ ಕಾಣಿಸುತ್ತೆ. ಹರಿತಾ ಇರೋ ನೀರಿನ ಜರಿ ಬಹಳ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ. ಬನ್ನಿ ಹೋಗೋಣ ಅಂತ ಕೀರ್ತಿಯನ್ನು ಕರೆದುಕೊಂಡು ಬೆಟ್ಟದ ತುದಿಗೆ ಹೋಗುತ್ತಾಳೆ ಮೀನಾಕ್ಷಿ. ಅಲ್ಲಿ ನಿಂತುಕೊಂಡು ಇಬ್ಬರು ನೋಡುತ್ತಿರುತ್ತಾರೆ. ತಣ್ಣನೆ ಗಾಳಿ, ಹಚ್ಚನೆ ಹೊಲಗದ್ದೆಗಳು ಕಾಣಿಸುತ್ತಿರುತ್ತದೆ. ನಿಧಾನವಾಗಿ ಮೀನಾಕ್ಷಿ ಹಿಂದೆ ಸರಿದು ಒಂದೇ ಸಲಕ್ಕೆ ಕೀರ್ತಿಯನ್ನು ಕೆಳಕ್ಕೆ ದಬ್ಬಿದಳು. ಅಷ್ಟೇ, ಮೇಲಿನಿಂದ ಕೆಳಗೆ ಕೀರ್ತಿ ಹರಿಯುತ್ತಿದ್ದ ನೀರಿಗೆ ಬಿದ್ದು, ಕಾಪಾಡಿ, ನನ್ನನ್ನು ಕಾಪಾಡಿ, ರಕ್ಷಿಸಿ, ಕಾಪಾಡಿ ಎಂದು ಅರಚುತ್ತಾ ಇದ್ದಳು. ಬೆಟ್ಟದ ಮೇಲೆ ನಿಂತು ಮೀನಾಕ್ಷಿ ನಗುತ್ತಾ ಟಾಟಾ ಹೇಳುತ್ತಿರುತ್ತಾಳೆ. ಸ್ವಲ್ಪ ಹೊತ್ತಿನ ನಂತರ ಆ ಬೆಟ್ಟದ ಮೇಲಿಂದ ಸಂತೋಷವಾಗಿ ಕೆಳಗೆ ಬರುತ್ತಾಳೆ ಮೀನಾಕ್ಷಿ. ತಿರುಗಿ ಏನು ತಿಳಿಯದಂತೆ ಅಳುತ್ತಾ ಮನೆಗೆ ಬರುತ್ತಾಳೆ. ಮಗ ಸುಧೀರ್ ಗಾಬರಿಯಿಂದ ನೋಡುತ್ತಾನೆ. ಅಮ್ಮ, ಕೀರ್ತಿಯಲ್ಲಿ ಹೋದಾಗ ಇಬ್ರು ಹೋದ್ರಿ, ಈಗ ನೀನ್ ಮಾತ್ರ ಅಳ್ತಾ ಬರ್ತಿದೀಯಲ್ಲ?
ಕೀರ್ತಿಯಲ್ಲಿ? ಬಾಬು, ಕೀರ್ತಿ ಕೀರ್ತಿ ಅಂತ ಅಳುತ್ತಿದ್ದಳು ಮೀನಾಕ್ಷಿ. ಸುಧೀರ್ಗೆ ಭಯವಾಗುತ್ತದೆ. ಬೆಟ್ಟದ ಮೇಲಿಂದ ಕೆಳಗೆ ಹರಿತಾ ಇರೋ ನೀರಲ್ಲಿ ಬಿದ್ದು ಬಿಟ್ಲು ಅಂತ ಅಳುತ್ತಾಳೆ ಮೀನಾಕ್ಷಿ. ಆ ಮಾತು ಕೇಳಿ ಶಾಕ್ ಆಗುತ್ತಾನೆ ಸುಧೀರ್. ತಾಯಿ ಮಗ ಕೀರ್ತಿಯನ್ನು ನೆನೆಸಿಕೊಂಡು ಅಳುತ್ತಿರುತ್ತಾರೆ ಇಬ್ಬರು.